ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ನಮ್ಮ ಮನೆಯವರು ನನ್ನ ಮಗಳು ಸೇರಿ ಹೊರಗಡೆ ಹೋಗಿದ್ವಿ. ಇದು ಒಂದು ದ್ರಾಕ್ಷಿ ತೋಟ ಯಾರ್ದು ಅಂತ ನನಗೂ ಗೊತ್ತಿಲ್ಲ. ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ತೀನಿ ಬರ್ರಿ. ಈಗ ನಾನು ದ್ಯಾಬೇರಿಗೆ ಹೋಗಿದ್ದೆ. ಇವತ್ತು ದ್ಯಾಬೇರಿಗೆ ಹೋಗಿ ವಾಪಸ್ ಬರ್ತಾ ಇದ್ವಿ. ಬರಬೇಕಾದ್ರೆ ನೋಡ್ರಿ ಅಲ್ಲಿ ಸ್ವಲ್ಪ ನಮಗೆ ಉಣ್ಣಿ ಗುರಿ ಮೇಯ್ದು ಕಾಣಿಸ್ತು. ನೋಡೋಣ ಅಂಥೇಳಿ ಸನ್ಯಾಕ ಹೋದ್ವಿ. ನಾವು ಒಬ್ಬನೇ ಒಬ್ಬ ಹುಡುಗ ಇಷ್ಟೆಲ್ಲ ಕುರಿ ನಾವು ಒಬ್ಬನೇ ಮೇಯಿಸ್ತಾ ಇದ್ದ ನೋಡ್ರಿ. ನಮಗೇನೋ ನೋಡಕ್ಕೆ ಚಂದ ಅನ್ನಿಸ್ತದ, ನೋಡೋಣ ಅಂತ ಹೋದ್ವಿ. ಆದ್ರೆ ಕುರಿ ಮೇಯ್ಸೋರ್ದು ಜೀವನ ಭಾಳ ಹೈರಾಣ ಇರ್ತದ. ಇವ ನೋಡ್ರಿ ಒಬ್ಬನೇ ಮೇಯ್ಸಾಕತ್ತಿದ್ದ. ಅಲ್ಲಿ ಇನ್ನೊಂದು ಹಿಂಡು ಬೇರೆ ಕಡೆ ಇತ್ತಂತವ್ರದ್ದು. ಯಾಕಂದ್ರೆ ಇವ್ರಿಗೆ ಮಳೆ ಬರಲಿ, ಬಿಸಿಲಿರಲಿ, ಗಾಳಿ ಇರಲಿ, ಅವ್ರನ್ನವ್ರು ನೋಡ್ಕೊತಾನೆ ಇರಬೇಕು ಕಣ್ಣಿಟ್ಟು. ಯಾಕಂದ್ರೆ ಅಡವಿ ಒಳಗೆ ನರಿ ಅಂತಿರ್ತಾವಲ್ಲ, ಒಂದು ಮರಿ ಹಿಡ್ಕೊಂಡು ಹೋದ್ರೆ ಅಲ್ಲಿಗೆ ಅವ್ರಿಗೆ 10-12 ಸಾವಿರ ಲಾಸ್ ಆಗುತ್ತೆ. ಆಮೇಲೆ ಇವು ಚೂಪ್ ಮೊಕ್ಕದ್ದು ಅದಾವೆ ನೋಡ್ರಿ, ಇವು ಇನ್ನೂ ರೇಟ್ ಜಾಸ್ತಿ ಇರ್ತಾವೆ ಈ ಕುರಿಗಳು. ಆಮೇಲೆ ಇವ್ರು ಮಾಡೋ ಊಟ ಹೆಂಗಿರ್ತದಂದ್ರೆ, ಇವರು ಜೋಪಡಿ ಹಾಕ್ಕೊಂಡಿರ್ತಾರೆ. ಜೋಪಡಿ ಒಳಗೆ ಪಾಪ ಗಂಡು ಹುಡುಗರೇ ಇರ್ತಾರಲ್ಲ, ರೊಟ್ಟಿ ಮಾಡೋರು ಜೊತೆಗಿರ್ತಾರೆ. ಇಲ್ಲ ಅಂದ್ರೆ ಊರಾಗಿರ್ತಾರೆ. ಇದ್ರಂದ್ರೆ ಅವ್ರಿಗೆ ತಿನ್ನಕ್ಕೆ ರೊಟ್ಟಿ ಮಾಡಿ ಹಾಕ್ತಾರೆ, ಇಲ್ಲಾಂದ್ರೆ ಇಲ್ಲ. ಪಾಪ ಇವೇನೇ ಅನ್ನ ಮಾಡಿಕೊಂಡು ಅದಕ್ಕೆ ಬಂಗಿ ಪುಡಿನೋ ಇಲ್ಲ ಕುರಿ ಹಾಲನ್ನು ಹಾಕ್ಕೊಂಡು ಊಟ ಮಾಡ್ತಿರ್ತಾರೆ. ಒಂದು ಸರಿ ಇವ್ರು ಎಲ್ಲರೇ ಸಿಕ್ಕರೆ ಅವ್ರ ಬುತ್ತಿ ಬಿಚ್ಚಿಸಿ ನೋಡ್ರಿ, ಬಂಗಿ ಪುಡಿ ಇಲ್ಲಾಂದ್ರೆ ಕುರಿ ಹಾಲು ಅನ್ನ ಬಿಟ್ರೆ ಅವ್ರ ಬುತ್ತಿ ಒಳಗೆ ಇನ್ನೇನು ಇರೋದಿಲ್ಲ. ಅಕಸ್ಮಾತ್ ಊರಿಂದ ಯಾರಾದರೂ ಬಂದಿದ್ರಂದ್ರೆ ರೊಟ್ಟಿ ತಂದು ಕೊಟ್ಟಿರ್ತಾರೆ. ಇವ್ರದ್ದು ಭಾಳ ಹೈರಾಣ ಇರ್ತದೆ ಜನ್ಮ. ಹಾಗಾಗಿ ನಮಗೆ ನೋಡೋಕೆ ಚಂದ ಅನ್ನಿಸ್ತದ, ಅವ್ರಿಗೆ ಭಾಳ ಕಷ್ಟ ಇರ್ತದೆ ರೀ. ಎಷ್ಟು ರೊಕ್ಕ ಬರ್ತದೋ ಅಷ್ಟು ಹೈರಾಣ ಇರ್ತದೆ. ಇದ್ರ ಹಿಂದೆ 10 ಲಕ್ಷ ಗಟ್ಟಲೆ ದುಡಿತಾರೆ ಇವರು, ಇಲ್ಲ ಅಂತ ಅಲ್ಲ. ಅದ್ರ ಹಿಂದೆ ಅಷ್ಟೇ ಅವ್ರದ್ದು ಕಷ್ಟ ಇರ್ತೈತಿ. ಈಗ ನೋಡ್ರಿ ನಾನು ಹೆಂಗೆ ಸನ್ಯಾಕ ಹೋಗ್ತೀನೋ ಹಂಗೆ ದೂರ ಓಡಿ ಹೋಗಾಕತ್ತಿದ್ದವು. ಯಾಕಂದ್ರೆ ನಮ್ಮವ್ರು ಯಾರು ಇವರು ಅಲ್ಲ ಅಂಥೇಳಿ ಅವ್ರಿಗೆ ಗೊತ್ತಾಗ್ತಿತ್ತೋ ಏನೋ ಗೊತ್ತಿಲ್ಲ. ನಾ ಸನ್ಯಾಕ ಹೋದಂಗೆ ದೂರ ಓಡಿ ಹೋಗ್ಲಾಕತ್ತಿದ್ದು. ನಾ ಈ ಕಡೆ ಬಂದು ಸುಮ್ಮನೆ ನಿಂದ್ರಾನ ಅವಾಗ ನನ್ನ ಹಿಂದೆ ಬಂದು ಮೇಯ್ಲಾಕತ್ತಿದ್ದು ನೋಡ್ರಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ನಮ್ಮ ಮನೆಯವ್ರು ಕೊಡಕತ್ತಾರಲ್ಲ ಈ ಮರಿ 2 ತಾಸಿನ ಹಿಂದೆ ಅಷ್ಟೇ ಹುಟ್ಟಿತ್ತಂತ. ಅದು ಎದ್ದು ನಿಂದ್ರಲಾಕತ್ತಿತ್ತು, ತಿರ್ಗಾಡ್ಲಾಕತ್ತಿತ್ತು. ಆದ್ರೆ ಯಾಕೋ ಸ್ವಲ್ಪ ತೇಕ್ದಂಗೆ ಮಾಡ್ಲಾಕತ್ತಿತ್ರಿ. ಅದು ಎಷ್ಟು ಚಂದ ಅದ ನೋಡ್ರಿ ನೋಡಕ್ಕೆ. ಆಮೇಲೆ ನಾ ಅದನ್ನು ಹಿಡ್ಕೊಂಡಿದ್ದಕ್ಕೆ ಅವ್ರ ತಾಯಿ ನಾ ಎಲ್ಲಿ ಹೋಗ್ತೀನಿ ಅಲ್ಲೇ ಹಿಂದೆ ಬರತ್ತಿತ್ತು. ಎಲ್ಲಿಗೆ ತೊಗೊಂಡು ಹೋಗ್ತಾಳ ಅಂತಿತ್ತು, ಹೆಂಗೋ ಗೊತ್ತಿಲ್ಲ. ಅದ್ರ ಮರಿಗೋಸ್ಕರ ಚಡ್ಪಡಿಸ್ತಿತ್ರಿ. ಅಲ್ಲೇ ಸುತ್ತ ಹರಿಲಾಕತ್ತಿತ್ತು. ಈಗ ಒಂದು ಸ್ವಲ್ಪ ಸುಮ್ಮ ಕೂತು ನೋಡ್ರಿ. ಅದು ಯಾಕೋ ನಿಲ್ಲಲಾಗಿತ್ತು, ಅದಕ್ಕೆ ನಾನು ಅದನ್ನು ತೆಳಗೆ ಬಿಟ್ಟೆ. ನೋಡ್ರಿ ಅದು 1 ತಿಂಗಳು ಮರಿಗತ್ಲೇಕ ಕಾಣಿಸ್ಲಾಕತ್ತಿತ್ತು. ನನಗಂತರೂ 2 ತಾಸಿನಿಂದ ಹುಟ್ಟಿದ ಮರಿ ಅಂತೇಳಿ ಅನ್ಸೋವಲ್ಲಾಗಿತ್ತು. ಅಷ್ಟು ದಾಡ್ಸಿ ಇತ್ತು ಅದು ಮರಿ. ಆಮೇಲೆ ಅದಕ್ಕೆ ನಾನು ತೆಳಗೆ ಬಿಟ್ಟುಗಳೇ ಅದು ಭಾಳ ಎದ್ದು ನಿಂದ್ರವಲ್ಲಾಗಿತ್ತು. ತೆಳಗೆ ಕುಂದಿರ್ತಿತ್ರಿ. ಯಾಕಂದ್ರೆ ಸುಸ್ತಾಗ್ತಿತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ. ಈಗ ನೋಡ್ರಿ ನಾ ಸುಮ್ಮನೆ ನಿಂತ್ಗಳು ಎಲ್ಲ ಅಲ್ಲೇ ಮೇಯ್ಲಾಕತ್ತಿದ್ದು ಶಾಂತವಾಗಿ. ಅಂದ್ರಿಕೆ ನಮ್ಮ ಹತ್ರ ಬರಲ್ಲ ಅಂತ ಗೊತ್ತಾಯಿತು. ಇದು ಜಾಸ್ತಿ ತಿರುಗಾಡಲಾಗಿತ್ತು, ಒಂದೇ ಕಡೆ ಕುಂದ್ರಲಾಕತ್ತಿತ್ತು. ಯಾಕಂದ್ರೆ ಈಗ ಹುಟ್ಟಿತ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ಸುಸ್ತೇನೋ. ಆಮೇಲೆ ನಾನಾದರೂ ಸುತ್ತರಿಲಾಕತ್ತಿದ್ದೆ ಅಂಥೇಳಿ ಅದ್ರ ತಾಯಿ ಬಂದು ಅಲ್ಲೇ ಅದಕ್ಕೆ ಜೀವ ಸಮಾಧಾನ ಅಲ್ಲಾರಕ್ಕೆ ಬಂದು ಅದ್ರ ಮುಂದೆನೇ ಮೇವು ಇಲ್ಲ ಅಂದ್ರೂ ಸುಮ್ಮ ಬಾಯಿ ಆಡಿಸ್ಕೊಂತ ಮೇವ್ದರ ಥರ ಮಾಡ್ತಾ ಇತ್ತು ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಾ.